ಸಭಾಪತಿಗಳೇ, ತಾವು ಪೀಠದಿಂದ ನಾವು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಸಮಾಧಾನವಾಗಿ ನಾವೆಲ್ಲ ಕೇಳಿದ್ವು. ಪೀಠದಿಂದ ಒಂದು ಸಂಪೂರ್ಣವಾಗಿ ಏನೇನು ಘಟನೆಗಳು ನಡೆದಿತ್ತು ಇನ್ಸಿಡೆಂಟು ವಿಚಾರದಲ್ಲಿ ಮತ್ತು ಎಲ್ಲ ಪದಗಳನ್ನು ಕೂಡ ಪದಪ್ರಯೋಗ ಮಾಡಿ ಹೇಳಿದ್ರಿ. ಈ ಸದನ 4ನೇ ತಾರೀಕುವರೆಗೂ ಮುಂದೂಡಿದ ವಿಷಯ ಕೂಡ ಆಡಳಿತ ಪಕ್ಷದ ಎಲ್ಲ ಸದಸ್ಯರಿಗೆ, ಗೌರವಾನ್ವಿತ ಸದಸ್ಯರಿಗೆ ನಮಗೆಲ್ಲ ಗೊತ್ತಿದೆ. 1ನೇ ತಾರೀಕು ಮುಗಿಬೇಕಾಗಿದ್ದು 4ನೇ ತಾರೀಕು. 4ನೇ ತಾರೀಕು ಮುಗಿಬೇಕು ಅನ್ನೋ ಉದ್ದೇಶ, 4ನೇ ತಾರೀಕು ಯಾವ ಪರ್ಪಸ್ಸಿಗೆ ಮುಂದೂಡಿದ್ದು ಅನ್ನೋದು ಗೊತ್ತಿದ್ದು ಕೂಡ ಆಡಳಿತ ಪಕ್ಷದವರಿಗೆ ನೀವು ಭಾಳ ನೀಟಾಗಿ ಹೇಳಿದ್ರಿ. ಯಾರು ಆ ಪದಪ್ರಯೋಗಗಳನ್ನು ಮಾಡಿದರು ಅವರಿಗೆ ತಾವು ಅಸಂವಿಧಾನಿಕ ಅನ್ನೋ ವಿಚಾರದಲ್ಲೂ ಹೇಳಿದ್ರಿ. ಮತ್ತು ಇದನ್ನು ಅಕ್ಷಮ್ಯ ಅಪರಾಧದ ಪದವನ್ನು ಉಪಯೋಗಿಸಿದಿರಿ ಅಂತಲೂ ಕೂಡ ತಾವು ಹೇಳಿದ್ರಿ. ಇದು ಹೇಳಿದ ಮೇಲೆ ಅವರು ಒಂದು ವಿಚಾರ ಹೇಳಿದರು. ಮತ್ತು ಇನ್ನೊಂದು ವರ್ಡು, ಒಂದು ಸಾರಿ ಸ್ಲಿಪ್ ಅಪ್ ಎಷ್ಟಂಗೆ ಬರ್ತದೆ, ಅಲ್ಲ ಸ್ಪೋರ್ ಆಫ್ ಎ ಮೂಮೆಂಟ್ ಬರ್ತದೆ. ಆದರೆ ಪದೇ ಪದೇ ಪುನರುಚ್ಚಾರ ಮಾಡಿರೋ ವಿಚಾರನೂ ಕೂಡ ತಾವು ಹೇಳಿದ್ರಿ. ಪದೇ ಪದೇ ಅಂತ ಹೇಳಿದರೆ ಇಟ್ ಈಸ್ ಮೋಸ್ಟ್ ಇಂಟೆನ್ಷನಲ್ಲ ಅಂತಾಯಿತು. ಪ್ರವೋಕ್ ಅಂತ ಹೇಳಿದ್ರೆ, ನನಗೆ ಇಲ್ಲಿರ್ತಕ್ಕಂಥವ್ರು ಏನೋ ಪ್ರವೋಕ್ ಮಾಡಿಬಿಟ್ರೆ ನನಗೆ ಬ್ರೈನಿಗೆ ಮತ್ತು ನಾಲಿಗೆಗೆ ಕನೆಕ್ಷನ್ ತಪ್ಪುತ್ತಾ ಪ್ರವೋಕ್ ಮಾಡಿದರೆ? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ನೀವು ಸಚಿವರಾಗಿ ಕೆಲಸ ಮಾಡಿದವರು, ಶಾಸಕರಾಗಿದ್ದೀರಿ, ಹಿರಿಯರಿದ್ದೀರಿ, ಮತ್ತು ಇವತ್ತು ರಾಜಕೀಯ ಕಾರ್ಯದರ್ಶಿ ಇದ್ದೀರಿ. ಅವರು ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿಯಾಗಿ ಈಸ್ ಇಟ್ ಎ ಪ್ರಾಪರ್ ಅಡ್ವೈಸ್ ಟು ಮುಖ್ಯಮಂತ್ರಿಗಳಿಗೆ ಈ ರೀತಿ ಅಡ್ವೈಸ್ ಕೊಟ್ಟರೆ ಮುಖ್ಯಮಂತ್ರಿಗಳ ಎದುರಿಗೇ ರಿಪೀಟೆಡ್ಲಿ ಆ ಪದಗಳನ್ನು ಉಪಯೋಗಿಸಿದಾಗ ಒಬ್ಬ ಪ್ರಧಾನಮಂತ್ರಿಗೆ ನಾವು ಗೌರವ ಕೊಡಬೇಕಾದಂಥದ್ದು. ಇಂಟರ್ನ್ಯಾಷನಲಿ ನಮ್ಮ ದೇಶಕ್ಕೆ ಒಂದು ಹೆಸರಿದೆ ಬಿಕಾಸ್ ಆಫ್ ದಟ್ ಆ ಪ್ರಧಾನಮಂತ್ರಿಯಿಂದ. ಅಂಥ ಪ್ರಧಾನಮಂತ್ರಿಗೆ ಇಂಥ ಪದ ಪ್ರಯೋಗ ಮಾಡಿರ್ತಕ್ಕಂಥದ್ದು, ಪದೇ ಪದೇ ಮಾಡಿರ್ತಕ್ಕಂಥದ್ದು, ಪ್ರವೋಕನ್ನ ವಿಚಾರದಲ್ಲಿ ನಿಮ್ಮಂಥ ಹಿರಿಯರು, ನಿಮ್ಮಂಥ ಪ್ರಜ್ಞಾವಂತರು ಆ ಪ್ರವೋಕನ್ನು ಹೇಳಿದರು. ಅದಕ್ಕೋಸ್ಕರ ಹೇಳಿದೆ ಅನ್ನೋ ವಿಚಾರ ನೀವೇನೋ ಹೇಳಕ್ಕೆ ಹೋಗ್ತಾ ಇದ್ರಿ. ಆದರೆ ಅದು 100ಕ್ಕೆ 100 ಸಲ್ಲದು ಅನ್ನೋದು ಮಾತನ್ನ ಇಡೀ ಸದನ ಹೇಳಿದೆ ಅಂತೇಳಿ ಮೊನ್ನೆ ಇಡೀ ಸದನ ಇದು ತಪ್ಪಾಗಿದೆ ಅನ್ನೋ ವಿಚಾರವನ್ನು ಪೀಠದಿಂದ ಹೇಳಿದ್ದಾರೆ. ಪೀಠದಿಂದ ಹೇಳಿದ ಮೇಲೆ ಯಾರು ಏನು ದೊಡ್ಡವರಲ್ಲ, ಕೆಲವು ಸರಿ ತಪ್ಪಾಗ್ತದೆ. ಆ ತಪ್ಪನ್ನು ಯಾವ ರೀತಿ ತಪ್ಪಾಗಿದೆ ಅನ್ನೋ ವಿಚಾರನ ವಿಶ್ಲೇಷಣೆ ಬಿಟ್ಟು ಫೋರ್ತ್ ಬೇಷರತ್ತು ಅದು ಸಭಾಪತಿಗಳ ಪೀಠದಿಂದ ಏನು ಆದೇಶ ಕೊಟ್ಟಿದ್ದಾರೆ ಆದೇಶವನ್ನು ಪಾಲನೆ ಮಾಡಿದರೆ ಇಡೀ ಸದನಕ್ಕೂ ಗೌರವ ಬರ್ತದೆ, ಮತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಒಂದು ಗೌರವ ಕೊಟ್ಟಂಗೆ ಆಗ್ತದೆ. ಆ್ಯಂಡ್ ಪ್ರೆಷಿಯಸ್ ಟೈಮ್ ಆಫ್ ದಿ ಹೌಸು ವೇಸ್ಟ್ ಮಾಡೋದು ಕೂಡ ತಪ್ಪುತ್ತೆ. ಇಂಥ ಒಂದು ಕೆಲಸವನ್ನು ನಾವು ಪ್ರೆಷಿಯಸ್ ಟೈಮ್ 4ನೇ ತಾರೀಕುವರೆಗೆ ಏನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ರಾಜ್ಯದ ಜನತೆ ದೃಷ್ಟಿಯಿಂದ ಅನ್ನೋ ವಿಚಾರದಲ್ಲಿ ನಿಮಗೂ ಕಾಳಜಿ ಬೇಕು. ಆಡಳಿತ ಪಕ್ಷದ ಸದಸ್ಯರು, ಸಭಾನಾಯಕರು ದಯಮಾಡಿ ಅಡ್ವೈಸ್ ಮಾಡಬೇಕು. ನೀವು ದಯವಿಟ್ಟು ನಿಮ್ಮ ಸದಸ್ಯರಿಗೆ ಅಡ್ವೈಸ್ ಮಾಡಿ ಇದಕ್ಕೆ ಪ್ಲೀಸ್ ಪುಟ್ ಎನ್ ಎಂಡ್ ಟು ದಿಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.